ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಬಂದೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಇವತ್ತು ಅಥವಾ ನಾಳೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ. 40 ಮಂದಿಯ ಪೈಕಿ ರಾಜ್ಯದ 12ರಿಂದ 14 ಮಂದಿ ಹೆಸರು ಘೋಷಣೆ ಸಾಧ್ಯತೆ. ಕೇರಳದ ವಯನಾಡ್ನಿಂದ ರಾಹುಲ್ ಗಾಂಧಿ, ರಾಯ್ಬರೇಲಿಯಿಂದ ಪ್ರಿಯಾಂಕಾ ಕಣಕ್ಕಿಳಿಯುವ ಸಾಧ್ಯತೆ. ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧ. 28 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಿಸೋಕೆ ಬಿಜೆಪಿ ಹೈಕಮಾಂಡ್ ಚಿಂತನೆ. 2 ಹಂತಗಳಲ್ಲಿ ಲಿಸ್ಟ್ ಅನೌನ್ಸ್ಗೆ ಕೇಸರಿ ಪಾಳಿಯ ತಯಾರಿ. ನಾವು ಮಂಡ್ಯ ಗೆಲ್ಲುವುದರಲ್ಲಿ ಅನುಮಾನವಿಲ್ಲ. ಮೈತ್ರಿಯಾದ ಬಳಿಕ ಎನ್ಡಿಎ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಸಕ್ಕರೆ ನಾಡಿನ ಬಗ್ಗೆ ಕುತೂಹಲ ಮೂಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ವರುಣಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯಗೆ ಘೇರಾವ್. ಗ್ರಾಮದೊಳಗೆ ಪ್ರವೇಶಿಸದಂತೆ ಮುದ್ದು ಬೀರನಹುಂಡಿ ಗ್ರಾಮಸ್ಥರಿಂದ ತಡೆ. ಪೊಲೀಸರ ಮಾತಿಗೂ ಬಗ್ಗದೆ ಮಾಜಿ ಶಾಸಕರಿಗೆ ತರಾಟೆ. ಕಾಂಗ್ರೆಸ್ ಸಿಇಸಿ ಸಭೆ ಬೆನ್ನಲ್ಲೇ ಸಚಿವರಿಗೆ ಶುರುವಾಗಿದೆ ಢವಢವ. ಚುನಾವಣಾ ಅಖಾಡಕ್ಕಿಳಿಸಬಹುದು ಅನ್ನುವ ಭಯ. ಎಲೆಕ್ಷನ್ಗೆ ನಿಂತರೆ ಸಚಿವ ಸ್ಥಾನ ಕಳ್ಕೊಳ್ಳೋ ಆತಂಕ. ಲೋಕಸಭೆ ಚುನಾವಣೆಯಲ್ಲಿ ಮಹಿಳಾ ಮತಗಳ ಮೇಲೆ ಜೆಡಿಎಸ್ ಕಣ್ಣು. ನಾರಿಯರನ್ನ ಸೆಳೆಯುವ ಅದ್ದೂರಿ ಸಮಾವೇಶಕ್ಕೆ ಪ್ಲಾನ್. ಕೋಲಾರ ಅಥವಾ ಮುಳಬಾಗಿಲಿನಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಸಿದ್ಧತೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ. ಪೋಕ್ಸೋ ಪ್ರಕರಣದಲ್ಲಿ ಮತ್ತೋರ್ವ ಸ್ವಾಮೀಜಿ ಪೊಲೀಸರ ವಶಕ್ಕೆ. ತುಮಕೂರಿನ ಹಂಗರಹಳ್ಳಿಯ ವಿದ್ಯಾಚೌಡೇಶ್ವರಿ ಮಠದ ಬಾಲ ಮಂಜುನಾಥ ಸ್ವಾಮಿ ಬಂಧನ. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್. 1 ವಾರದ ಬಳಿಕ ರಾಮೇಶ್ವರಂ ಕೆಫೆ ರೀಓಪನ್. ಸಿಬ್ಬಂದಿಯಿಂದ ಪೂಜೆ. ನಾಳೆಯಿಂದ ಗ್ರಾಹಕರಿಗೆ ಸೇವೆ ಆರಂಭ. ಹಾಸನದ ಖಾಸಗಿ ಕಾಲೇಜಿನಲ್ಲಿ ಮತ್ತೆ ಧರ್ಮದಂಗಲ್. ವಿದ್ಯಾರ್ಥಿಗಳ ಮಧ್ಯೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಕದನ. ಆಡಳಿತ ಮಂಡಳಿಗೆ ತಲೆನೋವಾದ ಸ್ಟೂಡೆಂಟ್ಸ್ ನಡುವಿನ ಸಮರ. ಪೀಣ್ಯ ಕೈಗಾರಿಕೆಗಳಿಗೂ ತಟ್ಟಿದ ನೀರಿನ ಅಭಾವದ ಎಫೆಕ್ಟ್. ಕೈಗಾರಿಕೆ ಹಾಗೆ ವಾಣಿಜ್ಯ ಕಟ್ಟಡಗಳಿಗೆ ನೀರಿಲ್ಲದೆ ತೊಂದರೆ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿ. ಕಾಫಿ ನಾಡಲ್ಲಿ ಜೀವ ಜಲಕ್ಕೆ ಸಂಕಷ್ಟ ಎದುರಾಗುವ ಭೀತಿ. ಚಿಕ್ಕಮಗಳೂರು ತಾಲೂಕು ಆಡಳಿತದಿಂದ ಮಾರ್ಗಸೂಚಿ. ಕೆರೆ, ಹಳ್ಳ, ಬಾವಿಗಳಿಂದ ಕೃಷಿಗೆ ನೀರನ್ನ ಬಳಸದಂತೆ ಎಚ್ಚರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಪುಂಡಾಟ ಪ್ರಕರಣ. ಆಕ್ಸಿಡೆಂಟ್ ಮಾಡಿ ಯುವತಿ ಮೇಲೆ ಹಲ್ಲೆ. 3 ತಿಂಗಳಾದರೂ ಪೊಲೀಸರು ಕ್ರಮ ಕೈಗೊಳ್ತಿಲ್ಲ ಅಂತ ದೂರುದಾರಿಯ ಅಳಲು. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿ ಆದೇಶ. ಬಿಜೆಪಿ ಸರ್ಕಾರದ ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ ರದ್ದು. ರಾಜಸ್ವ ಸಂಗ್ರಹಕ್ಕೆ ಹಿನ್ನಡೆ. ಮಹಿಳೆಯರಿಗೆ ಅಸುರಕ್ಷಿತ ಕಾರಣ ನೀಡಿ ಸರ್ಕಾರದಿಂದ ಬ್ಯಾನ್. ಬಾಗಲಕೋಟೆ ರಬಕವಿಯಲ್ಲಿ ವಿದ್ಯಾರ್ಥಿನಿಯರನ್ನ ಚುಡಾಯಿಸಿ ಹಲ್ಲೆ ಮಾಡಿದ ದುರುಳರು. ಹಲ್ಲೆಗೊಳಗಾದ ಓರ್ವ ವಿದ್ಯಾರ್ಥಿನಿ ಆಸ್ಪತ್ರೆಗೆ ದಾಖಲು. ಪೊಲೀಸರಿಂದ 3 ಆರೋಪಿಗಳ ಬಂಧನ. ನಾಡಿನಾದ್ಯಂತ ಮನೆ ಮಾಡಿದ ಮಹಾಶಿವರಾತ್ರಿ ಸಂಭ್ರಮ. ದೇವಾಲಯಗಳಲ್ಲಿ ರುದ್ರಾಭಿಷೇಕ, ರುದ್ರಹೋಮ. ಬೆಳಗ್ಗೆಯೇ ಈಶ್ವರನ ದರ್ಶನ ಪಡಿತಾ ಇರೋ ಭಕ್ತಗಣ. ಕಲಬುರಗಿಯ ಲಾಡ್ಲೆ ಮಶಾಕ ದರ್ಗಾದ ಶಿವಲಿಂಗಕ್ಕೆ ಪೂಜೆ. ಸಿದ್ದಲಿಂಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆರಾಧನೆ. ಅಹಿತಕರ ಘಟನೆ ಜರುಗದಂತೆ ಖಾಕಿ ಸರ್ಪಗಾವಲು. ದೇವನಹಳ್ಳಿಯ ನೀಲೇರಿ ಗ್ರಾಮವನ್ನ ಕಾಡ್ತಾ ಇದೆ ದಶಕದಿಂದ ವಿಚಿತ್ರ ಸಮಸ್ಯೆ. ಬೆಳಗ್ಗೆ ಆದ್ರೆ ಸಾಕು ಗ್ರಾಮದ ಮೇಲೆ ಬೀಳುತ್ತೆ ಗುಂಡುಗಳ ಸುರಿಮಳೆ. ದಿನನಿತ್ಯ ಸಾರ್ವಜನಿಕರಿಗೆ ಕಾಡ್ತಾ ಇದೆ ಬುಲೆಟ್ ಚಿಂತೆ.
ಮಹಿಳಾ ದಿನಾಚರಣೆಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಎಲ್ಪಿಜಿ ಸಿಲಿಂಡರ್ ಬೆಲೆ ₹100 ಇಳಿಸಿ ಮೋದಿ ಗಿಫ್ಟ್. ಮಹಿಳೆಯರೆಲ್ಲ ಸಂತೋಷದಿಂದ ಇರಲಿ ಅಂತ ಪ್ರಧಾನಿ ಟ್ವೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.